ತಾತ ಅವರು ದಾಡಿ ಬಿಡ್ತಿರ್ಲಿಲ್ಲ, ತಂದೆಯವರು ದಾಡಿ ಬಿಡ್ತಿರ್ಲಿಲ್ಲ, ಈಗ ನೀವು ದಾಡಿ ಬಿಡ್ತಿದ್ದ, ಅದ್ರ ಏನೋ ಟ್ರಾನ್ಸಿಷನ್ ಏನೋ ನಿಮ್ಗೆ ಕಾಣಿಸುತ್ತೆ ಸರ್ ಅಂತ? ದಾಡಿ ಬಿಟ್ಟಿದ್ರೆ ಕೆಟ್ಟೋಗಿದ್ಯಾ ಅಂತ. ಸೊ ಅವರು ಏನೇ ಯಾವಾಗ್ಲೂ ದಾಡಿ ಬಿಟ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅದು ಇದು ಅಂತ ಕೇಳ್ತಾರೆ ಅವ್ರು. ಯಾಕೆ ಕೆಟ್ಟೋಗ್ಬಿಟ್ಟಿದ್ಯಾ ನೀನು, ಯಾಕೆ ದಾಡಿ ಬಿಟ್ಟಿದ್ಯಾ ಅಂತ. ನಾನಿಲ್ಲ, ಎಲ್ಲ ಸಿನಿಮಾ ಬಿಟ್ಟಿದ್ದೆ. ಅಂದ್ರೆ ಈ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಬೇಕಾಗಿತ್ತು, ಯಾಕಂದ್ರೆ ಮಳೆಗಾಲದಲ್ಲಿ ಹಳ್ಳಿ ವಾತಾವರಣ ತೋರಿಸೋದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ? ಅಂದ್ರೆ ಹಳ್ಳಿ ನಿಮ್ಗೆ ಇಷ್ಟ ಜಾಸ್ತಿ ಆಗುತ್ತಾ ಅಥವಾ ಸಿಟಿಲಿ ಜಾಸ್ತಿ ಇಷ್ಟ ಆಗುತ್ತೆ? ಹಳ್ಳಿ ಎಲ್ಲರಿಗೂ ಹಳ್ಳಿನೇ ಇಷ್ಟ. ಸಾಕಾಗಿ ಎಲ್ಲ ಅಲ್ಲೋಗಿ ನೆಮ್ಮದಿಯಾಗಿ ಇದ್ಬಿಡೋಣ ಅನ್ನೋ ಫೀಲಿಂಗ್ ಅಲ್ಲೇ ಇರ್ತಾರೆ. ಅದು ಹೋದ ತಕ್ಷಣ ಈಗ ಮನ್ಸಲ್ಲಿರೋ ಥಾಟ್ಸ್ ಅದು ಹಂಗೆ ಕಮ್ಮಿ ಆಗ್ಬಿಡುತ್ತೆ. ಒಂದ್ ಇವೆಂಟ್ ಅಲ್ಲಿ ಹೇಳ್ತೀರಿ, ನಾನು ಮುಂಚೆ ಪ್ಲಾನ್ ಮಾಡಿದ್ದೆ ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಮುಂಚೆ ಪ್ಲಾನ್ ಅಂತ ಹೇಳಿ ನಾನು ಇನ್ ಮುಂದೆ ಪ್ಲಾನ್ ಮಾಡ್ತೀನಿ ಹೋಗಿ ಸೆಟ್ಲ್ ಆಗಕ್ಕೆ ಅಂತ. ಆದ್ರೆ ಕಾಶ್ಮೀರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಹಿಡಿಯುತ್ತಾ ಅಥವಾ ಹೇಗೆ? ಯಾವ್ದಾರು ಹಳ್ಳಿ, ಕಾಶ್ಮೀರ ಅಂದ್ರೆ ಹೋಗ್ತಾನೆ ಇರ್ತೀನಿ. ಅಲ್ಲಿ ಸಂಬಂಧಿಕರು ತುಂಬಾ ಜನ ಇದ್ದಾರೆ. ಈಗಲೂ ಒಂದ್ಸರಿ ಇಲ್ಲ ತಿಂಗಳಿಗೆ 7 ತಿಂಗಳಿಗೆ ಒಂದ್ಸರಿ ಹೋಗಿ ಬರ್ತಾ ಇರ್ತೀನಿ. ಅದರ ಹಳ್ಳಿ, ಸಿಟಿ ಹಳ್ಳಿ ಮಧ್ಯ ಈ ಬೆಂಗಳೂರಿಂದ ಪ್ಲಸ್ ಕಾಶ್ಮೀರ ಏನ್ ಡಿಫ್ರೆನ್ಸ್ ಕಂಡ್ರೆ? ಅಂದ್ರೆ ಹಳ್ಳಿ ನೆಮ್ಮದಿ ಆಗಿದ್ವಿ, ಸಿಟಿಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ. ಇದೇ ಜುಲೈ 3ನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗ್ತಿದೆ, ಗ್ರಾಮಾಯಣ. ನಿಮ್ಗೆಲ್ರಿಗೂ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ರಿಗೂ ನಮ್ ಸಿನಿಮಾ ನೋಡಿ ನಮ್ ಚಿತ್ರತಂಡಕ್ಕೆ ಆಶೀರ್ವಾದ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ ರಾಹುಲ್ ಮಾತಾಡ್ತಾ ಇದ್ದೀನಿ. ಇದೇ ಜುಲೈ 3ನೇ ತಾರೀಕು ಗ್ರಾಮಾಯಣ ಅಂತ ಒಂದು ಸಿನಿಮಾ ಬರ್ತಿದೆ. ಆ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ನನ್ನ ಜೊತೆಗಿದ್ದಾರೆ. ವಿನಯ್ ಸರ್ ಹಾಗೂ ಮೇಘಾ ಶೆಟ್ಟಿ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಇಬ್ರಿಗೂ. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ ಇಬ್ರು? ಪ್ರಮೋಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದೀರಾ ಮೇಘಾ ಹಾಗೂ ವಿನಯ್ ಸರ್. ನಿಮ್ಗೆ ಗ್ರಾಮಾಯಣ ಅಂದ ತಕ್ಷಣ ಏನ್ ಅಕ್ಕ ಬರುತ್ತೆ ಇಬ್ರಿಗೂ? ಹಳ್ಳಿ 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 ನಮ್ಮ ಕಲ್ಚರ್. ಸರ್ ನಿಮ್ಗೆ? ಹೌದು, ಊರು. ಮೊದ್ಲಿಗೆ ನೆಮ್ಮದಿ. ಗಾಜನೂರು, ನಮ್ಮ ತಾಯಿ ಊರು ಸಿದ್ದಾಪುರ. ಎರಡೂನು. ಆಮೇಲೆ ನಮ್ಮ ತಾತನೂರು, ಸಿಂಗಾನಲ್ಲೂರು, ಎಲ್ಲ ಊರುಗಳು ಜ್ಞಾಪಕ ಬರುತ್ತೆ. ಟೀಸರ್ ನೋಡ್ತಿದ್ದಂಗೆ ಹಳ್ಳಿಯಿಂದ ಸಿಟಿಗೆ ಬಂದು ಉದ್ಧಾರ ಆಗಿರೋ ನೀವು, ಸಿಟಿಯಿಂದಾನೇ ಹಳ್ಳಿಗೆ ಬಂದಿರೋ ಆ ಒಂದು ಸ್ಲ್ಯಾಂಗ್ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಅದೇ ಒಂದ್ಸತಿ ನಮಗೆ ಹೇಳೋದಾದ್ರೆ, ಹಳ್ಳಿಯಿಂದ ಸಿಟಿಗೆ ಬಂದು ಉದ್ಧಾರ ಆಗಿರೋ ನೋಡಿದೀರಾ, ಸಿಟಿಯಿಂದಾನೇ ಹಳ್ಳಿಗೆ ಬಂದು ಮೇಘಮ್, ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರ. ಈ 24 hours ಹಿಂದೆ ಏನೇನ್ ನೋಡಿದ್ರಿ, ಅದರಿಂದ ನೀವ್ ಏನ್ ಇಂಪ್ಲಿಮೆಂಟ್ ಮಾಡ್ಕೊತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ. ಅಂದ್ರೆ 24 hours ಇಂದ ನಮ್ದು ಗ್ರಾಮಾಯಣ ಸಾಂಗ್ಸ್ ನಾವ್ ಎಲ್ಲಾ ಕಡೆ ಸ್ವಲ್ಪ ಪ್ರಮೋಷನ್ ಮಾಡೋದ್ರ ಬಗ್ಗೆನೇ ನೋಡ್ತಾ ಇದೀವಿ ಆಲ್ಮೋಸ್ಟ್. ಸೊ ಹಾಗಾಗಿ ನಾವಿನ್ನು ನಮ್ಮ ಪ್ರಮೋಷನ್ ಅಲ್ಲಿ ನಾವಿನ್ನು ಏನೆಲ್ಲ ಆಡ್ ಆನ್ ಮಾಡ್ಕೊಳ್ಬಹುದು, ಎಲ್ಲರೂ ಸೇರಿ ಯಾವ ತರ ಇನ್ನು ಹೆಚ್ಚು ಪ್ರಮೋಟ್ ಮಾಡಬಹುದು ಸಿನಿಮಾನ ಅನ್ನೋದ್ರ ಬಗ್ಗೆ ತಲೆ ನೋಡ್ತಾ ಇದ್ದಾರೆ. ಸರ್ ನೀವು ಹೇಳೋದಾದ್ರೆ? ಆಕ್ಚುಲಿ ನೋಡಿ ಏನಾಗುತ್ತೆ ಅಂದ್ರೆ ನಮ್ ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಇನ್ಫಾರ್ಮೇಶನ್ ಬರುತ್ತಲ್ಲ ಒಟ್ಟಿಗೆ. ಸೊ ಒಂದ್ಸತಿ ಯಾವ್ದು ತಲೆಯಲ್ಲಿ ನಿಲ್ಲೋದೇ ಇಲ್ಲ. ಆಕ್ಚುಲಿ ಲಾಸ್ಟ್ 24 hours ಏನ್ ನೋಡಿದೆ ಅಂತ ನನಗೆ ಆಕ್ಚುಲಿ ತಲೆಯಲ್ಲೇ ಗೊತ್ತೇ ಆಗ್ತಾ ಇಲ್ಲ. ಓಕೆ ಸರ್, ಈ ಗ್ರಾಮಾಯಣ ಗೆಟಪ್ ಅಂದ್ರೆ ಈ ಒಂದು ಗೆಟಪ್ ಹಾಕ್ಬೇಕಾದ್ರೆ ಏನ್ ಪ್ರಿಪರೇಷನ್ ಇತ್ತು ಸರ್? ಪ್ರಿಪರೇಷನ್ ಅಂದ್ರೆ ಗಡ್ಡ ಕೂದಲು ಜಾಸ್ತಿ ಬಿಡ್ಬೇಕಾಯ್ತು. ಬಿಟ್ರೆ ಒಂದು ಹಳ್ಳಿ ವಾತಾವರಣ, ಅಲ್ಲೊಂದು ಹಳ್ಳಿ, ಈ ಸಿನಿಮಾದಲ್ಲಿ ಒಂದು ಸ್ಲ್ಯಾಂಗ್ ಇದೆ. ಆ ಸ್ಲ್ಯಾಂಗ್ ನ ಹಿಡಿಯಕ್ಕೆ ಒಂದಷ್ಟು ಏನಾದ್ರು ಪ್ರಾಕ್ಟೀಸ್ ಮಾಡ್ಬೇಕಾಯ್ತು. ಆ ಊರುಗಳಿಗೆ ಹೋಗಿ. ನಿಮಗೆ ಈಸಿ ಆಯ್ತಾ ಸರ್ ಆ ಸ್ಲ್ಯಾಂಗ್? ಇಲ್ಲ, ಸ್ಟಾರ್ಟಿಂಗ್ ಏನು ಅಷ್ಟು ಈಸಿ ಇರ್ಲಿಲ್ಲ. ಒಂದಷ್ಟು ವರ್ಡ್ಸ್ ಬೇರೆ ಇದೆ, ನಾವು ಮಾತಾಡಕ್ಕೂ ಅವ್ರು ಮಾತಾಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಟ್ ಅಲ್ಲಿ ಹೋಗಿ ಅಲ್ಲಿ ಊರಲ್ಲಿ ಒಂದಷ್ಟು ಜನದ ಮಾತುಗಳು ಕೇಳಿ, ಒಂದಷ್ಟು ರೆಕಾರ್ಡಿಂಗ್ಸ್ ನ ಜಾಸ್ತಿ ಕೇಳಿ ಸ್ಕ್ರಿಪ್ಟ್ ನ ಓದಿ ಸೊ ಅವಾಗ ಒಂದಷ್ಟು ಹಿಡಿದ್ವಿ. ಸೊ ಆ ಸ್ಕ್ರಿಪ್ಟ್ ಜಾಸ್ತಿ ಅಂದ್ರೆ ಆ ಸ್ಕ್ರಿಪ್ಟ್, ಆಮೇಲೆ ಒಂದಷ್ಟು ಮ್ಯಾನರಿಸಮ್ಗಳು, ಒಂದು ಕೇರ್ಲೆಸ್ ಫ್ರೀ ಆಗಿ ಇರೋದು. ನಿಮ್ಮ ಪಾತ್ರ ಹಳ್ಳಿ ಹುಡುಗಿ ಪಾತ್ರ ಡಿಕ್ಲೈಮ್ ಸ್ವಲ್ಪ ಕಾಣುತ್ತೆ. ಹೇಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ? ತುಂಬಾ ಚೆನ್ನಾಗಿ ಮೂಡ್ ಮೊನ್ನೆ ಸಾಂಗ್ ರಿಲೀಸ್ ಆಗಿದ್ರಲ್ಲ, ಅದ್ರಲ್ಲಿ ಚೆನ್ನಾಗಿ ಕಾಣ್ತಿದ್ರಿ. ಹೇಗಿತ್ತು ಮ್ಯಾಮ್ ನಿಮ್ಮ ಪ್ರಿಪರೇಷನ್? ಅಂದ್ರೆ ಇದ್ರಲ್ಲಿ ನಮ್ ಚಂದ್ರು ಸರ್ಗೆ ಏನಂದ್ರೆ ಫುಲ್ ನ್ಯಾಚುರಲ್ ಆಗೇನೆ ತೋರಿಸ್ಬೇಕಂದ್ರೆ ಸ್ಟಾರ್ಟಿಂಗ್ ಮಾಡುವಾಗ ಒಂದ್ ಸ್ವಲ್ಪ ಆ ಮೇಕಪ್ ಅನ್ನೋ ವಿಚಾರ ಬಂದಾಗ ಬೇಡ, ಇದು ಹಳ್ಳಿ ಪಾತ್ರದ್ದಾಗಿರೋದ್ರಿಂದ ನಾವ್ ಒಂದ್ ಸ್ವಲ್ಪ ನ್ಯಾಚುರಲ್ ಆಗೇ ಹೋಗೋಣ ಅನ್ನೋ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ನಿಮ್ಗೆ ಏನಂತ ಅಂದ್ರೆ ಸ್ಕಿನ್ ಟು ಸ್ಕಿನ್ ಹೇಗಿದೆಯೋ ಅದೇ ರೀತಿನೇ ಮ್ಯಾನೇಜ್ ಮಾಡ್ಕೊಂಡು, ಆಮೇಲೆ ಅದಕ್ಕೆ ಕುಸುಮ ಅನ್ನೋದಕ್ಕೆ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಆ ಬಾಡಿ ಲ್ಯಾಂಗ್ವೇಜ್ ನ
ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ತುಂಬಾ ಪ್ರಿಪರೇಷನ್ಸ್ ಬೇಕಾಯ್ತು. ಸರ್ ಈ ಆ ಟೀಸರ್ ಅಲ್ಲಿ 2 ಎಮ್ಮೆ ಜೊತೆಗೆ ಇದರಿಂದ ಹೇಳ್ತಿರಲ್ಲ, ಹಾ. ಕೆರೆಯಿಂದ ಹೇಳ್ತಿರಲ್ಲ, ಆ ಪಾತ್ರ ಹೇಗಿತ್ತು ಸರ್? ಅಂದ್ರೆ ಆ ಪ್ರಿಪರೇಷನ್ ಅದ್ರ ಜೊತೆಗೆ ನಿಮ್ ಕೋಆರ್ಡಿನೇಷನ್ ಹೇಗಿತ್ತು ಎಮ್ಮೆಗಳ ಜೊತೆ? ಅದು ಆಕ್ಚುಲಿ ಎತ್ಗಳು ಅದೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಮುಂಚೆನೂ ಗೊತ್ತಿರ್ಲಿಲ್ಲ. ಊರಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ಆ ಎತ್ಗಳ ಜೊತೆ ಹಣ್ಗಿಣ್ಣೆಲ್ಲ ತಿನ್ಸಿ ಫ್ರೆಂಡ್ ಆಗಿ 2-3 ದಿನ ಆದ್ಮೇಲೆ ಶೂಟ್ ಇತ್ತು. ಇಲ್ಲಿ ಇನ್ನೊಂದ್ ಕಡೆ ಶೂಟ್ ಮಾಡೋದ್ರಿಂದ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಆಮೇಲೆ ಯಾವತ್ತೂ ನಾನು ಎತ್ಗಳ ಜೊತೆ ನೀರಲ್ಲಿ ಸ್ವಿಮ್ ಮಾಡಿರ್ಲಿಲ್ಲ, ಸೊ ಅದ್ ಹೇಗ್ ರಿಯಾಕ್ಟ್ ಮಾಡುತ್ತೆ ಅಂತ ಅಷ್ಟು ಗೊತ್ತಿರ್ಲಿಲ್ಲ. ಒಂದಷ್ಟು ಭಯ ಇತ್ತು, ತೀವ್ ಬಿಡುತ್ತಾ ಅದು ಇದು ಅಂತ. ಬಟ್ ಅದ್ರ ಎತ್ಗಳು ಹೆಂಗಂದ್ರೆ ನೀರಲ್ಲಿ ಇದ್ದ ತಕ್ಷಣ ಅದಕ್ಕೆ ಅದ್ರ ಮೇಲೆ ಯೋಚನೆ ಜಾಸ್ತಿ ಇರುತ್ತೆ, ಹೇಗ್ ಈಜೊಡಿಯೋದು ಅಂತ. ಸೊ ಅದ್ರ ಬೇರೆದ್ರ ಮೇಲೆ ಗಮನ ಇರಲ್ಲ. ಸೊ ಅದರಿಂದ ತುಂಬಾ ಪಾಪದ ಎತ್ಗಳು, ಒಂಚೂರು ತೊಂದರೆ ಕೊಟ್ಟಿಲ್ಲ. ನಾವ್ ಎಷ್ಟಲ್ಲಿ ಪಾಪ ಅದ್ರ ಕೈಯಲ್ಲಿ ಶೂಟ್ ಮಾಡಿಸಿದ್ರು ಮಾಡ್ತು, ಹೇಳ್ದಂಗ್ ಕೇಳ್ತಿತ್ತು. ಸೊ ಅದ್ರ ಜೊತೆ ಎತ್ಕೊಂಡ್ ಚೆನ್ನಾಗಿತ್ತು ಒಂಥರ. ಅದ್ರ ಜೊತೆ ಸ್ವಿಮ್ ಮಾಡೋ ಫೀಲಿಂಗ್ ಒಂಥರ ತುಂಬಾ ಖುಷಿ ಕೊಡುತ್ತೆ. ಮ್ಯಾಮ್ ಈ ಸಿನಿಮಾದಲ್ಲಿ ಗಾಡಿ ಓಡಿಸೋದ್ ಕಲ್ತ್ರಂತೆ, ಹೌದಾ? 2 ವೀಲರ್ ಓಡಿಸೋದ್ ಕಲ್ತ್ರಂತೆ? ಅದಲ್ಲ, ಬೈಕ್ ಓಡಿಸೋದ್ ಕಲ್ತ್ರಂತೆ. ಹಾ, ಬೈಕ್ ಮುಂಚೆ ಓಡಿಸ್ತಾ ಇದ್ದೆ, ಬಟ್ ಇಲ್ಲಿ ಇದ್ದಿದ್ದು ಬೈಕ್ ತುಂಬಾನೇ ಸ್ವಲ್ಪ ಕಷ್ಟ ಇತ್ತು. ಇವ್ರಿಗೆ ಓಡಿಸೋಕ್ ಕಷ್ಟ ಇತ್ತ ಬೈಕ್, ಅಂದ್ರೆ ಬ್ರೇಕ್ ಇಲ್ಲ ಏನಿಲ್ಲ. ಸೊ ಆ ತರದ್ ಗಾಡಿ ಅದು. ಬಟ್ ಸ್ಟಿಲ್ ಆದ್ರೆ ಕಲಿಯುವಾಗ ಬಿದ್ರ ಅಥವಾ? ಇಲ್ಲ, ಅಂದ್ರೆ ನಾನು ಎಲ್ ಗಾಡಿ ಓಡಿಸಿದ್ನೋ ಅವಾಗೆಲ್ಲ ಬಟ್ ಇದ್ರಲ್ಲಿ ಮೋಸ್ಟ್ಲಿ ಗಾಡಿಗಿಂತ ಒಂದ್ ಸೀನ್ ಇದೆಯಲ್ಲ, ಸೈಕಲ್ ಆ ಮೇಲೆ ಪೈಪ್ ಇಟ್ಕೊಂಡು, ಅದು ಹಾ. ಚಾಲೆಂಜಿಂಗ್. ಸೈಕಲ್ ಮೇಲೆ ಸೈಕಲ್ ಓಡಿಸ್ತಾ ಪೈಪ್ ಬೇರೆ ಉದ್ದಕ್ಕಿರುತ್ತಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಮೋಸ್ಟ್ಲಿ ಅದು ಒಂದಷ್ಟು ಚಾಲೆಂಜಿಂಗ್. ಅದು ಚಾಲೆಂಜಿಂಗ್. ಅದು ನಾನೊಂದು 4-5 ದಿನ ಪ್ರಾಕ್ಟೀಸ್ ಮಾಡಿದ್ದೆ. ಸೆಟ್ ಬಂದು ದಿನ ಬೆಳಗ್ಗೆ 6 ಗಂಟೆಗೆ ಸೆಟ್ ಬಂದು 1-2 ಅವರ್ ಪ್ರಾಕ್ಟೀಸ್ ಮಾಡಿ ಮತ್ತೆ ರೆಡಿಯಾಗಿ ಶೂಟಿಂಗ್ ಬಂದು ಮಾಡೋದು. ಸೊ ಆ ತರ ಎಲ್ಲ ಪ್ರಾಕ್ಟೀಸ್ ಮಾಡಿ ಆ ಸೀನ್ ಮಾಡಿ. ಇನ್ನೊಂದೇನಂದ್ರೆ ತುಂಬಾ ಟ್ರೆಂಡಿಂಗ್ 31 ಮಿಲಿಯನ್ ಹೋಗಿದೆ ಬೆಂಕಿ ಸಾಂಗ್. ಹೌದು, ಅದು ಸಖತ್ ಟ್ರೆಂಡಿಂಗ್. ಅದು ರೀಕ್ರಿಯೇಷನ್ ಸಖತ್ ಇಷ್ಟ ಆಯ್ತು ಎಲ್ಲಾರ್ಗು ಸಾಂಗ್. ನಿಮ್ಮಿಬ್ಬರಿಗೆ ಹೇಗೆ ಅನಿಸ್ತಿತ್ತು ಆ ಒಂದು ಸಾಂಗ್ ಕೇಳಿ ಆ ಸ್ಟೆಪ್ಸ್ ಮಾಡುವಾಗ? ಅದೇ ಸ್ಟಾರ್ಟಿಂಗ್ ಒಂದಷ್ಟು ಭಯ ಇತ್ತು, ದೊಡ್ಡಪ್ಪಂದು ತುಂಬಾ ಹೌದು. ಐಕಾನಿಕ್ ಸಾಂಗ್. ಆಗ್ಲೇ ತುಂಬಾ ರೀಲ್ಸ್ ಗಳು ಬಂದ್ಬಿಟ್ಟಿತ್ತು ಹಳೆ ಸಾಂಗ್. ಅದನ್ನ ತಿರ್ಗಾ ನಾವು ಚೆನ್ನಾಗ್ ಮಾಡ್ಬೋದಾ ಅಂತ. ಬಟ್ ಪೂರ್ಣಚಂದ್ರ ಅವರು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ರೀಮಿಕ್ಸ್ ವರ್ಷನ್ ಏನ್ ಮಾಡಿದ್ದಾರೆ, ಹೊಸ ವರ್ಷನ್, ಆ ವರ್ಷನ್ ತುಂಬಾ ಚೆನ್ನಾಗಿತ್ತು. ಸೊ ಅದರಿಂದ ಅದಕ್ಕೆ ಡ್ಯಾನ್ಸ್ ಮಾಡಕ್ಕೂ ಚೆನ್ನಾಗಿತ್ತು. ಆಮೇಲೆ ಮುರಳಿ ಮಾಸ್ಟರ್ ಇದು ಕೊರಿಯೋಗ್ರಾಫ್ ಮಾಡಿ ತುಂಬಾ ಒಳ್ಳೆ ಸ್ಟೆಪ್ಸ್. ಈ ಸ್ಟೆಪ್ ಎಲ್ಲಾರು ಮಾಡೋ ತರ, ಎಲ್ಲಾರ್ಗು ಈಸಿಯಾಗಿ ರಿಲೇಟ್ ಎಲ್ಲಾರು ಮಾಡೋ ತರ ಒಂದು ಸ್ಟೆಪ್. ಅದಕ್ಕೋಸ್ಕರ ಅದು ಚೆನ್ನಾಗಿ ಬಂತು ಅನ್ಸುತ್ತೆ. ಎಲ್ಲಾರು ಮಾಡಕ್ ಸ್ಟಾರ್ಟ್. ನೀವು ಸಿಕ್ಕಾಪಟ್ಟೆ ರೀಲ್ಸ್ ಗಳು ಮಾಡ್ಬಿಟ್ಟಿದ್ದೀರಾ. ಹೌದು, ನಾವು ಮಾಡಿ ಮಾಡಿ ನಾವ್ ಎಲ್ಲಿ ಇವೆಂಟ್ ಹೋದ್ರು ಸ್ಟೆಪ್. ಇನ್ನೊಂದೇನ್ ಹೈಲೈಟ್ ಅಂದ್ರೆ ಅವತ್ತು ಶಿವಣ್ಣ ಅವ್ರ ಜೊತೆ ನೀವಿಬ್ರು ಡ್ಯಾನ್ಸ್ ಮಾಡಿದ್ರಿ. ಅದೇ ಜಾಸ್ತಿ ಹೈಲೈಟ್ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ಮಮ್ಮ ಅದೊಂದು ಸಾಂಗ್ ಪ್ರಿಪರೇಷನ್? ಅಂದ್ರೆ ನಾವ್ ಅದಕ್ಕೆ 2-3 ದಿನ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಆ 3 ದಿನ ಮಾಡೋ ಪ್ರೋಸೆಸ್ ಅಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಎಂಟೈರ್ ಟೀಮ್ ಎಲ್ರು ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡಿದ್ವಿ. ಆಮೇಲೆ ಇವ್ರು ಹೇಳ್ದಂಗೆ ಆ ಒಂದು ತುಂಬಾ ಹಿಟ್ ಆಗಿರೋ ಸಾಂಗ್ ನ ಟಚ್ ಮಾಡೋದು ತುಂಬಾ ಕಷ್ಟ. ಸೊ ಅದನ್ನ ನಮ್ಮ ಮ್ಯೂಸಿಕ್ ಆಗಿರ್ಬೋದು, ಇನ್ನ ಕೆಲವು ಇದ್ ಮಾಡೋದಾಗಿರ್ಬೋದು, ಅದೆಲ್ಲಾನು ಆಡ್ ಆನ್ ಮಾಡಿ ಅದನ್ನ ಜನಕ್ಕೆ ಇಷ್ಟ ಆಗೋ ತರ ಮಾಡಿರೋದು ಅದು ಒಂದು ದೊಡ್ಡ ಕೆಲಸ. ಸುಧಾರಾಣಿ ಅವ್ರ ಮ್ಯಾಮ್ ಜೊತೆನೂ ಡ್ಯಾನ್ಸ್ ಆಡಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೇ ಅವರು ಇದನ್ನ ಎಷ್ಟೋ ವರ್ಷದಿಂದಾನೇ ಮಾಡಿದ್ರು. ಆಮೇಲೆ ನೀವ್ ಅವ್ರಿಗೆ ಹೇಳ್ಕೊಟ್ರ ಅಥವಾ ಅವರೇ ಸ್ಟೆಪ್ಸ್ ನೋಡಿ ಕಲ್ತ್ರ? ಅವರು ಒಂದ್ಸಲಿ ಅವ್ರೇನ್ ಸುಮ್ನೆ ಒಂದ್ಸಲಿ ಮಾಡ್ತಾ ಇದ್ವಿ, ನೋಡಿದ್ರೆ ಹಾ ರೆಡಿ, ಆ ಸಾಂಗ್ ವಿಡಿಯೋ ನೋಡಿ ಆಯ್ತು ಅಂದ್ಬಿಟ್ಟು ಟಕ್ ಅಂತ ಖುಷಿ ಆಯ್ತು. ಇಲ್ಲೇ ಲಹರಿ ಆಫೀಸ್ ಮಾಡಿದ್ದು, ಅದು ಚೆನ್ನಾಗಿತ್ತು. ಅಂದ್ರೆ ಈ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಬೇಕಾಗಿತ್ತು, ಯಾಕಂದ್ರೆ ಮಳೆಗಾಲದಲ್ಲಿ ಹಳ್ಳಿ ವಾತಾವರಣ ತೋರಿಸೋದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ? ಅಂದ್ರೆ ಹಳ್ಳಿ ನಿಮ್ಗೆ ಇಷ್ಟ ಜಾಸ್ತಿ ಆಗತ್ತಾ ಅಥವಾ ಸಿಟಿಲಿ ಜಾಸ್ತಿ ಇಷ್ಟ ಆಗುತ್ತೆ? ನಿಮಗೆ ಹಳ್ಳಿ ಎಲ್ಲಾರ್ಗು ಹಳ್ಳಿನೇ ಇಷ್ಟ. ಸಾಕಾಗಿ ಎಲ್ಲ ಅಲ್ಲೋಗಿ ನೆಮ್ಮದಿಯಾಗಿ ಇದ್ಬಿಡೋಣ ಅನ್ನೋ ಫೀಲಿಂಗ್ ಅಲ್ಲೇ ಇರ್ತಾರೆ. ಅದು ಹೋದ ತಕ್ಷಣ ಈಗ ಮನ್ಸಲ್ಲಿರೋ ಥಾಟ್ಸ್ ಅದು ಹಂಗೆ ಕಮ್ಮಿ ಆಗ್ಬಿಡುತ್ತೆ. ಸೊ ಹಳ್ಳಿನೇ ಇಷ್ಟ. ಒಂದ್ ಇವೆಂಟ್ ಅಲ್ಲಿ ಹೇಳ್ತೀರಿ, ನಾನು ಮುಂಚೆ ಪ್ಲಾನ್ ಮಾಡಿದ್ದೆ ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಮುಂಚೆ ಪ್ಲಾನ್ ಅಂತ ಹೇಳಿ ನಾನು ಇನ್ ಮುಂದೆ ಪ್ಲಾನ್ ಮಾಡ್ತೀನಿ ಹೋಗಿ ಸೆಟ್ಲ್ ಆಗಕ್ಕೆ ಅಂತ. ಆದ್ರೆ ಕಾಶ್ಮೀರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಐಡಿಯಾ ಇತ್ತಾ ಅಥವಾ ಹೇಗೆ? ಯಾವ್ದಾರು ಹಳ್ಳಿ, ಕಾಶ್ಮೀರ ಅಂದ್ರೆ ಹೋಗ್ತಾನೆ ಇರ್ತೀವಿ. ಅಲ್ಲಿ ಸಂಬಂಧಿಕರು ತುಂಬಾ ಜನ ಇದಾರೆ. ಈಗ್ಲೂ ವರ್ಷಕ್ಕೊಂದ್ಸಲಿ ಇಲ್ಲ 7 ತಿಂಗಳಿಗೆ ಒಂದ್ಸಲಿ ಹೋಗಿ ಬರ್ತಾ ಇರ್ತೀನಿ. ಯಾವ್ದಾರು ಹಳ್ಳಿ, ಸಿಟಿ ಹಳ್ಳಿ ಮಧ್ಯ ನಮ್ ಜಾಗದಲ್ಲಿ ಸೆಟ್ಲ್ ಆಗಿ. ಮೇಡಮ್, ನೀವು ತುಂಬಾ ಸ್ಟ್ರೆಸ್ ಆದಾಗ ನೀವು ಹೋಗಿ ಪೀಸ್ ಆಗುವಂತ ಜಾಗ ಯಾವ್ದು? ನನ್ಗೆ ಈ ಮೌಂಟೇನ್ಸ್, ನೇಚರ್ ತುಂಬಾ ಇಷ್ಟ. ಸೊ ಪ್ರಾಣಿಗಳ ಜೊತೆಗೆ ಆಟ ಆಡೋದು ತುಂಬಾ ಇಷ್ಟ. ಸೊ ಅದನ್ನ ಮಾಡ್ತೀನಿ, ನೇಚರ್ಗೆ ಹೋಗ್ತೀನಿ, ಪ್ರಾಣಿಗಳ ಜೊತೆಗೆ ಆಟ ಆಡ್ಕೊಂಡಿರ್ತೀನಿ.
ಸರ್ ಹೋದ್ಸತಿ ನೀವು ಕ್ವಶನ್ ಕೇಳಿದೆ ನಿಮ್ಗೆ, ಅಂದ್ರೆ ತಂದೆ ತಾತ ಅವರು ದಾಡಿ ಬಿಡ್ತಿರ್ಲಿಲ್ಲ, ತಂದೆಯವರು ದಾಡಿ ಬಿಡ್ತಿರ್ಲಿಲ್ಲ, ಈಗ ನೀವು ದಾಡಿ ಬಿಡ್ತಿದ್ರ, ಅದ್ರ ಏನೋ ಟ್ರಾನ್ಸಿಷನ್ ಏನೋ ನಿಮ್ಗೆ ಕಾಣಿಸುತ್ತಾ ಸರ್ ಆತರ? ಇಲ್ಲ ನಮ್ ತಂದೆ ಮಾಡಿದ್ರು ಆ ಸ್ವಸ್ತಿಕ್ ಪಿಕ್ಚರ್ ಹಾ. ಫುಲ್ ದಾಡಿನೇ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಯಾರು ಕ್ಲಿಯರ್ ಶೇವ್ ಇಟ್ಕೊಂಡಿದ್ದೀನಿ, ಅದೇ ನಾರ್ಮಲ್ ನ್ಯಾಚುರಲ್ ಲುಕ್. ಅದನ್ನ ನಿಮ್ ಟ್ರಾನ್ಸಿಷನ್ ಹೇಗ್ ಅನ್ಸುತ್ತೆ? ಯಾರೋ ಹೇಳಿದಾರ ನಿಮ್ಗೆ ದಾಡಿ ಬಿಡಬಾರ್ದು ಅಥವಾ ಬಿಡ್ಬೇಕಾದ? ಇಲ್ಲ, ಊರಲ್ಲಿ ತುಂಬಾ ಜನ ಮುಂಚೆ ನಾನು ಕಾಶ್ಮೀರ್ಗೆಲ್ಲ ಹೋಗ್ಬೇಕಂದ್ರೆ ಸೊ ಅಲ್ಲಿ ಏನಂದ್ರೆ ದಾಡಿ ಬಿಟ್ಟಿದ್ರೆ ಕೆಟ್ಟೋಗಿದ್ಯಾ ಅಂತ. ಸೊ ಅವರು ಏನೇ ಯಾವಾಗ್ಲೂ ದಾಡಿ ಬಿಟ್ರೆ ನಂಗೆ ಏನೋ ಪ್ರಾಬ್ಲಮ್ ಆಗಿದೆ ಅದು ಇದು ಅಂತ ಕೇಳ್ತಾರೆ. ಒಬ್ರು ಇದ್ರು ಪುಡ್ಸಿದಮ್ಮ ಅಂತ, ಏನ್ ಹೆಸರು? ಪುಡ್ಸಿದಮ್ಮ ಅಂತ. ಪುಡ್ಸಿದ್ದಮ್ಮ. ಸೊ ಅಲ್ಲಿ ಹೋಗಿದ್ವಿ, ಆ ತಾತನ ಹಳೆ ಮನೆ ಇದೆಯಲ್ಲ ಅಲ್ಲಿ ನಾನು ನನ್ನ ತಮ್ಮ ಕೂತ್ಕೊಂಡಿದ್ವಿ. ಅವ್ರು ಬಂದ್ಬಿಟ್ಟು ಏನಾಯ್ತು, ಅವರು ತುಂಬಾ ಬೇಜಾರಲ್ಲಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಯಾಕೆ ಕೆಟ್ಟೋಗ್ಬಿಟ್ಟಿದ್ಯಾ ನೀನು, ಯಾಕೆ ದಾಡಿ ಬಿಟ್ಟಿದ್ಯಾ, ಶೇರ್ ಮಾಡ್ಕೊ ಅಂತ. ನಾನಿಲ್ಲ, ಎಲ್ಲ ಸಿನಿಮಾಗ್ ಬಿಟ್ಟಿದ್ವಿ ಅಂತ ಅಂದ್ವಿ. ಸರ್ ನಿಮ್ಗೆ ಆಕ್ಚುಲಿ ಈ ಬೇಸ್ಡ್ ರೂಟೆಡ್ ಸಿನಿಮಾಗಳು ಬೇಕನ್ಸುತ್ತೆ, ಯಾಕಂದ್ರೆ ತಾತ ಅವ್ರ ಕಡೆಯಿಂದ ರೂಟೆಡ್ ಸಿನಿಮಾಗಳನ್ನ ಕನೆಕ್ಟ್ ಮಾಡ್ಕೊಂಡು ನಿಮ್ದ ವೇ ಆಫ್ ಸಿನಿಮಾ ಈಗ ಲೈನಪ್ಸ್ ಇದೆಯಲ್ಲ, ಸಿಟಿ ಲೈಟ್ಸ್ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಈ ಸಕ್ಸಸ್ ನಿಮ್ಗೆ ಬೇಕು ಅನ್ಸುತ್ತೆ ಸರ್ ಆಕ್ಚುಲಿ? ಸಿನಿಮಾ ಅಂದ್ರೆ ನಾವು ಹೇಳಕ್ಕೆ ಆಗಲ್ಲ, ಅದು ಆರ್ಟ್ ಫಾರ್ಮ್ ಅಲ್ಲ. ನಿಮ್ಗೆ ಒಂದು ಫಾರ್ಮ್ಯುಲಾ ತರ ಯೂಸ್ ಮಾಡಕ್ಕಾಗಲ್ಲ. ಸೊ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಬರೀ ಖುಷಿಯಿಂದ ಸಿನಿಮಾ ನಾವು ಮಾಡ್ಬೋದು. ಅದು ಏನಾಗುತ್ತೆ ಅಂತ ಅದು ರಿಲೀಸ್ ದಿನನೇ ಗೊತ್ತಾಗುತ್ತೆ. ಬಟ್ ನಮ್ಗೆ ಏನಂದ್ರೆ ಎಲ್ಲಾ ತರ ಸಿನಿಮಾನು ಮಾಡಬೇಕು. ಆಮೇಲೆ ಈ ಹಳ್ಳಿ ಸೊಗಡು ಸಿನಿಮಾ ಮಾಡಿದ್ರೆ ಅದೊಂಥರ ಖುಷಿ ಕೊಡುತ್ತೆ. ನಾವು ಶೂಟಿಂಗ್ ಮಾಡ್ತಾನೆ ಅಷ್ಟು ಖುಷಿ ಕೊಡುತ್ತೆ. ಆಮೇಲೆ ಅದೇ ಹೇಳಿದ್ನಲ್ಲ, ಈ ಸಿನಿಮಾದಲ್ಲಿ ಡೈಲಾಗ್ ಇದೆಯಲ್ಲ, ಎಲ್ಲರೂ ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ತಾರೆ, ಅದೇ ಸಿಟಿ ಬಿಟ್ಟು ಹಳ್ಳಿಗೂ ಒಂದಷ್ಟು ಜನ ಬರ್ಲಿ ನಮ್ ಸಿನಿಮಾನ ನೋಡಿ ಅಂತ ಮಾಡಿ. ಮ್ಯಾಮ್ ನೀವು ಇದು 5ನೇ ಸಿನಿಮಾ ನಿಮ್ದು, ನೀವೇನ್ ಟ್ರಾನ್ಸಾಕ್ಷನ್ ಕಾಣ್ತೀರ ಮ್ಯಾಮ್ ಈ ಸಿನಿಮಾ? ಅಂದ್ರೆ ಅದೇ ಈಗ ಮಾಡಿರೋ ಸಿನಿಮಾಗಳಲ್ಲೂ ಬೇರೆ 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 ಆದಂತ ಪಾತ್ರನ ಅಂದ್ರೆ ಈ ಸಿನಿಮಾದಲ್ಲೂ ಕೂಡ ಬೇರೆ ಪಾತ್ರನೇ ಇದೆ. ಸೊ ಹಾಗಾಗಿ ನನ್ಗೆ ಮಾಡಿರೋ 5 ಸಿನಿಮಾದಲ್ಲೂ ಕೂಡ ಬೇರೆ ಬೇರೆ ಪಾತ್ರನೇ ಇದೆ. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ಪಾತ್ರ. ವಿನಯ್ ಸರ್, ನಿಮ್ಗೆ ಯಾವ್ದಾದ್ರು ಡ್ರೀಮ್ ರೋಲ್ ಅಂತಿದೆ ಸರ್, ನಾನು ಈ ಪಾತ್ರ ಮಾಡ್ಬೇಕು ಅಂತ? ಅದೇ ನಂದು ಏನ್ ಡ್ರೀಮ್ ಅಂದ್ರೆ ಒಂದ್ ಸಿನಿಮಾಗಿಂತ ಇನ್ನೊಂದ್ ಸಿನಿಮಾದಲ್ಲಿ ಬೇರೆ ಪಾತ್ರ ಮಾಡೋದೇ ಅದೊಂಥರ ಡ್ರೀಮ್. ಸೊ ಒಂದೇ ರೀತಿ ಪಾತ್ರಗಳು ಮಾಡಕ್ಕಿಂತ ಪ್ರತಿ ಸಿನಿಮಾಲಿ ಒಂದು ಹೊಸ ಪಾತ್ರ ಸಿಗ್ಲಿ ಅನ್ನೋದೇ ಒಂದು. ಮ್ಯಾಮ್ ನಿಮ್ಗೆ ಡ್ರೀಮ್ ರೋಲ್ ಅಂತ ಯಾವ್ದಾರ ಇದೆ? ನನಗೆ ಮೈಥಾಲಜಿ ಟೈಪ್ ಅಲ್ಲಿ ಒಂದ್ ಮಾಡ್ಬೇಕು ಅನ್ನೋ ತುಂಬಾ ಇದೆ. ಓಕೆ ಸರ್, ನೀವು ಏನೋ ಡೈರೆಕ್ಷನ್ ಮಾಡಿದ್ರೆ ಅಂದ್ರೆ ನೀವು ಡೈರೆಕ್ಷನ್ ಎಲ್ಲ ಮಾಡಿದ್ರೆ ಯಾವ ಬೇಸ್ ರೂಟೆಡ್ ಸಿನಿಮಾಗಳು ಮಾಡ್ತೀರಾ ಸರ್? ನೀವೇನೋ ಡೈರೆಕ್ಷನ್ ಮಾಡಕ್ ಹೇಳಿದ್ರೆ? ಈಗಂತೂ ಡೈರೆಕ್ಷನ್ ಆತರ ಯಾವ್ದು ಪ್ಲಾನ್ ಇಲ್ಲ. ಬಟ್ ಡೈರೆಕ್ಷನ್ ಮಾಡಿದ್ರೆ ಈ ಮಿಕ್ಸ್ ಅರ್ಬನ್ ವಿಲೇಜ್ ಮಧ್ಯ ಒಂದಿರುತ್ತಲ್ಲ, ಆ ಮಿಕ್ಸ್ ಜೊತೆ ಒಂದ್ ಸಿನಿಮಾ. ಒಟ್ಟ ಮಿಡಲ್ ಕ್ಲಾಸ್ ಲೈಫ್. ಮ್ಯಾಮ್ ನೀವು ಪ್ರೊಡ್ಯೂಸರ್ ಆಗಿದ್ರಿ ಗೊತ್ತು, ನಾನಲ್ಲಪ್ಪ. ನೀವು ಡೈರೆಕ್ಷನ್ ಏನಾದ್ರು ಮಾಡಿದ್ರೆ ಯಾವ ರೂಟೆಡ್ ಸಿನಿಮಾಸ್ಗಳು ಮಾಡ್ತೀರಾ? ಅಂದ್ರೆ ಒಂದ್ ಸ್ವಲ್ಪ ರಿಯಲ್ ಸ್ಟೋರಿ ಬೇಸ್ಡ್ ಆತರ. ನಂಗೆ ಲವ್ ಸ್ಟೋರಿ ತುಂಬಾನೇ ಇಷ್ಟ. ಸೊ ಆತರ. ಸರ್ ಈ ಸಿನಿಮಾದಲ್ಲಿ ನೀವು ಚೈಲ್ಡ್ಹುಡ್ ಅಲ್ಲಿ ಮಾಡದೇ ಇರೋ ಥಿಂಗ್ ನ ಈ ಸಿನಿಮಾದಲ್ಲಿ ಮಾಡಿದೀನಿ ಅಂತಂದ್ರೆ ಯಾವ ಸರ್? ಚೈಲ್ಡ್ಹುಡ್ ಅಲ್ಲಿ ಮಾಡ್ತಾ ಇರೋದು ಈ ಸಿನಿಮಾದಲ್ಲಿ ಮಾಡಿದೀನಿ ನಾನು, ಯಾಕಂದ್ರೆ ಹಳ್ಳಿ ಬ್ಯಾಕ್ ಗ್ರೌಂಡ್ ಫೈಟ್ ಜನ ಕೊಡಿ ಅದ್ಯಾವತ್ತು ಮಾಡಿಲ್ಲ. ಸಿನಿಮಾದಲ್ಲಿ ಮಾತ್ರ ನಿಜ ಹೊಡೆದಿದ್ರೆ ಸರ್ ನೀವು? ಅದೇ ಹೇಳಿದ್ದಲ್ಲ, ಮಾಡಿಲ್ದೇ ಇರೋದಂದ್ರೆ ಅದೊಂದು. ಮ್ಯಾಮ್ ನೀವು ಹಳ್ಳಿ ಚೈಲ್ಡ್ಹುಡ್ ಅಲ್ಲಿ ಏನ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಮಾಡಿದೀನಿ ಅಂತಂದ್ರೆ ಏನು? ಆಕ್ಟಿಂಗ್ ಮಾಡೋದು. ಆಕ್ಟಿಂಗ್ ಚೈಲ್ಡ್ಹುಡ್ ಅಲ್ಲೂ ಮಾಡಿದ್ದೆ. ಇಲ್ಲ, ಈ ಸಿನಿಮಾದಲ್ಲಿ ನನ್ಗೆ ಹೊಲದ ಕೆಲ್ಸಗಳು ಆತರ. ಸರ್ ನೀವು ಚೈಲ್ಡ್ಹುಡ್ ಅಲ್ಲಿ ಹಳ್ಳಿಯಿಂದಾನೆ ನೀವೆಲ್ಲ ಬೆಂಗಳೂರಲ್ಲ ಸರ್ ಅಂದ್ರೆ ಚೈಲ್ಡ್ಹುಡ್ ಇಂದ ಬೆಂಗಳೂರಲ್ಲಿ ಹುಟ್ಟಿದ್ದು. ನೀವು ಅಜ್ಜಿ ತಾತ ಅವ್ರ ಮನೆಗೆ ಹೋದಾಗ ಏನ್ ಡಿಫ್ರೆನ್ಸ್ ಕಂಡ್ರಿ ಸರ್? ಈ ಬೆಂಗಳೂರಿಂದ ಪ್ಲಸ್ ಗಾಜನೂರ್ ಏನ್ ಡಿಫ್ರೆನ್ಸ್ ಕಂಡ್ರಿ? ಹಳ್ಳಿನೇ ಒಂಥರ ವಾತಾವರಣನೇ ಬೇರೆ ಅಲ್ಲ. ಆಮೇಲೆ ಎರಡು ಗಾಜನೂರ್ಗೆ ಹೋಗ್ತಾ ಇದ್ವಿ. ಆಮೇಲೆ ನಮ್ ತಾಯಿ ಊರಿದೆ ಸಿದ್ದಾಪುರ ಅಂತ, ಜೋಗ್ ಅಲ್ಲಿ ಕೂಡ ಹೋಗ್ತಾ ಇದ್ವಿ. ಅಲ್ಲಿ ಅಂದ್ರೆ ಜಾಸ್ತಿ ಸಮ್ಮರ್ ಹಾಲಿಡೇಸ್ಗೆ ಜಾಸ್ತಿ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್. ಇಡೀ ಸಮ್ಮರ್ ನಾನು ಅಲ್ಲೇ ಇರ್ತಾ ಇದ್ದೆ. ಊಟ ಇರ್ಬೋದು, ಆಮೇಲೆ ತೋಟದಲ್ಲಿ ನಡ್ಕೊಂಡು ಹೋಗೋದು, ಬೆಳಿಗ್ಗೆ ನಮ್ಮ ಅಜ್ಜಿ ಹಾಲು ಕರಿತಾ ಇದ್ರು, ಅದನ್ನ ನೋಡೋದು, ಅದ್ರಲ್ಲೇ ಮೊಸರು ಅಥವಾ ಬೆಣ್ಣೆ ಮಾಡ್ಕೊಡ್ತಾ ಇದ್ರು. ಅದೇ ಒಂಥರ ಖುಷಿ. ನೀವೇನ್ ಕಂಡ್ಕೊಂಡು ಅಂದ್ರೆ ನೀವು ಅಷ್ಟೇ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ನೀವು ಲೈಫ್ ಕಂಡ್ಕೊಂಡಿದ್ದು, ನೀವೇನ್ ಡಿಫ್ರೆನ್ಸ್ ಕಾಣ್ತೀರ ಹಳ್ಳಿಯಿಂದ?
ಅಂದ್ರೆ ಹಳ್ಳಿಯಿಂದ ಹಳ್ಳಿಯಿಂದ ಈ ಸಿಟಿ ಲೈಫ್ ಏನ್ ಡಿಫ್ರೆನ್ಸ್ ಕಾಣ್ತೀರಾ? ಅಂದ್ರೆ ಹಳ್ಳಿ ನೆಮ್ಮದಿ ಆಗಿದ್ವಿ, ಸಿಟಿಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ. ಅಂದ್ರೆ ಅಲ್ಲಿ ನಿಮ್ಗೆ ಆ ಗಾಳಿ, ವಾತಾವರಣ, ಬೆಳಕು, ಆ ಒಂದು ಪೊಲ್ಯೂಷನ್ ಇರಲ್ಲ, ಏನಿರಲ್ಲ. ಆಮೇಲೆ ಇಲ್ಲಿ ನಾವ್ ಇರೋದೇ ಪೊಲ್ಯೂಷನ್ ಇರುವಂತ ಒಂದ್ ಸಿಟಿ. ಆಮೇಲೆ ಅಲ್ಲೇನೋ ಒಂಥರ ನೆಮ್ಮದಿ ಹಳ್ಳಿಯಲ್ಲಿ ನಿಮ್ಗೆ, ಬಟ್ ಆ ನೆಮ್ಮದಿ ಇಲ್ಲಿ ನಿಮ್ಗೆ ಸಿಗಲ್ಲ. ಓಕೆ ಸರ್, ಹಳ್ಳಿ ಟು ಸಿಟಿ ಲೈಫ್ ಬೇರೆ ಬೇರೆ ಅಂದ್ರೆ ಕಲ್ಚರ್ ಬೇರೆ ಇರುತ್ತೆ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಹಳ್ಳಿ ರೂಟೆಡ್ ಆಗಿದ್ರೆ ಏನ್ 5 ಥಿಂಗ್ಸ್ ಏನ್ ಮಾಡ್ಬೋದು ಸರ್ ನೀವು? ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಹಳ್ಳಿಯಲ್ಲಿ ಇದ್ದೀರಿ ಅಂತಂದ್ರೆ 5 ವಸ್ತು ಅಥವಾ 5 ಥಿಂಗ್ಸ್ ನೀವು ಏನಾದ್ರು ಮಾಡೋದಾದ್ರೆ ಏನ್ ಮಾಡ್ತೀರಿ? ಟಾಯ್ಲೆಟ್ ಮನೇಲಿ ಹೋಗ್ತಿರ್ಲಿಲ್ಲ, ಆಚೆ ಟಾಯ್ಲೆಟ್ ಮಾಡ್ತಾ ಇದ್ದೆ. ಸರ್ ಅದು ನೆಮ್ಮದಿ ಅನ್ಸುತ್ತಲ್ಲ ಸರ್ ಕೆಲವು ಟೈಮ್? ಸಖತ್ತಾಗಿರುತ್ತೆ. ಓಕೆ, ಆಮೇಲೆ ಅದು ಆಮೇಲೆ ಫ್ರೆಶ್ ತರಕಾರಿಗಳು ಮಾರ್ಕೆಟ್ ಇಂದ ತರ್ತಾ ಇದ್ದೆ. ಹಾಲು ಕೂಡ ಅದನ್ನು ಕೊಟ್ಟರೆ ಹಸು ಹತ್ರ ಫ್ರೆಶ್ ಇಸ್ಕೊಂಡು ಕುಡಿತಾ ಇದ್ದೆ. ಆಮೇಲೆ ಓಡಾಡ್ತಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ. ಇಲ್ಲಿ ಓಡಾಡಕ್ಕಾಗಲ್ಲ, ಬರೀ ಗಾಡಿ ಗಿಡಿ, ಅಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಚೆನ್ನಾಗಿ ಓಡಾಡ್ಕೊಂಡು ಮಾಡ್ತಾ ಇದ್ದೆ. ಆಮೇಲೆ ಮೇಡಮ್ ನೀವು ಅಷ್ಟೇ ಇರೋದು, ಇನ್ನೇನಿದೆ? ಸಾವಿರ ಇದೆ. ಅಂದ್ರೆ ಅಂದ್ರೆ ಈಗೆಲ್ಲ ನಾವು ಥ್ರೆಡ್ಮಿಲ್ ವಾಕಿಂಗ್ ಮಾಡೋದು ಆಗಿರುತ್ತೆ. ಅದಾದ್ಮೇಲೆ ಅದ್ರ ಬದಲು ಅಲ್ಲಿ ಹಳ್ಳಿಯಲ್ಲೇ ವಾಕಿಂಗ್ ಮಾಡೋದು, ಅಂದ್ರೆ ಅಲ್ಲೇ ಬೆಳೆಸಿ ಅಲ್ಲೇ ತಿನ್ನೋದು. ಆಮೇಲೆ ಅಡಿಗೆ ವಿಚಾರಕ್ಕೆ ಬಂದ್ರೆ ರೊಟ್ಟಿ ಆ ತರದ್ದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಸ್ವಿಗ್ಗಿ ಯೂಸ್ ಮಾಡ್ತಿರ್ಲಿಲ್ಲ, ಅದಿರ್ತಿರ್ಲಿಲ್ಲ. ಹೊರಗಡೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಾತಾಡೋದಾಗಿರ್ಬೋದು, ಆ ಗಾಳಿಗೆ, ಆ ವೆದರ್ ಎಂಜಾಯ್ ಮಾಡೋದು, ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋದು. ಆತರ ಎಷ್ಟೋ ಚೈಲ್ಡ್ಹುಡ್ ಮೆಮೊರೀಸ್ ಗಳನ್ನ ನಾವು ಮರ್ತಾ ಹೋಗ್ತೀವಿ ಸರ್. ನೀವು ಚೈಲ್ಡ್ಹುಡ್ ಮೆಮೊರೀಸ್ ನ ಒಂದು ತುಣುಕ್ ಮೆಲಕತ್ತಿದ್ರೆ ಒಂದೆರಡು ಯಾವ್ದು ಸರ್? ಚೈಲ್ಡ್ಹುಡ್ ಮೆಮೊರೀಸ್ ಅಪ್ಪ ಅಮ್ಮನ ಕಡೆ ಹೊಡ್ಸ್ಕೊಂಡಿದ್ದೆ ಆಗಿರ್ಬೋದು, ಅಥವಾ ಇದು ನಾನು ಏನಂದ್ರೆ ಇಡೀ ವರ್ಷ ಬೆಂಗಳೂರಲ್ಲಿ ಇರ್ತಾ ಇದ್ನಲ್ಲ, ಊರಿಗೆ ಬರೀ 2 ತಿಂಗಳು ಹೋಗ್ತಾ ಇದ್ವಿ. ಅವಾಗ ಏನ್ ಮಾಡ್ತಿದ್ದೆ ಅಂದ್ರೆ ನಾನು ಇಲ್ಲಿರೋ ಹಬ್ಬಗಳನ್ನೆಲ್ಲ 1-2 ತಿಂಗಳಲ್ಲಿ ಆಚರಿಸ್ತಾ ಇದ್ದೆ. ಸೊ ಸಮ್ಮರ್ ಅಲ್ಲೇ ದೀಪಾವಳಿ, ಹೋಲಿ, ಅದು ಇದು ಎಲ್ಲಾದು 2 ತಿಂಗಳಲ್ಲೇ ಅಲ್ಲಿ ನಮ್ಮ ಅಜ್ಜಿ ಜೊತೆ ಇದು ಮಾಡ್ತಾ ಇದ್ದೆ. ಸೊ ಅದೊಂದು ತುಂಬಾ ಒಳ್ಳೆ ಮೆಮೊರಿ ಅಂದ್ರೆ. ಆಮೇಲೆ ಫಸ್ಟ್ ಟೈಮ್ ಅಲ್ಲಿ ಒಬ್ರು ಇದ್ರು ನಮ್ಮ ಊರಲ್ಲಿ, ತಿಮ್ಮಪ್ಪ ಹಾಲ್ ಕರೀತಾ ಇದ್ರು. ಸೊ ಅವ್ರ ಹಾಲ್ನ ಡೈರೆಕ್ಟ್ ಬಾಯಿಗೆ ಬಿಡ್ತಾ ಇದ್ರು. ಅದು ತುಂಬಾ ಖುಷಿ. ಮ್ಯಾಮ್, ನೀವು ಚೈಲ್ಡ್ಹುಡ್ ಡೇಸ್ ನ ನೆನ್ಸ್ಕೊಳ್ಳೋದಾದ್ರೆ ಯಾವ್ದು? ಅಂದ್ರೆ ಆಟ ಆಡ್ತಾ ಇದ್ದಿದ್ದು ನಾವೆಲ್ಲ. ಆಮೇಲೆ ಅಲ್ಲಿ ಇಲ್ಲಿ ಹೂವ ಕದೀತಾ ಇದ್ದಿದ್ದು, ಸೀಬೆಕಾಯಿ ಕದೀತಾ ಇದ್ದಿದ್ದು, ನಿಜ ಈಗ ಬರ್ತಿದೆ ಅದಕ್ಕೆಲ್ಲ ಬೈಸ್ಕೊತಾ ಇದ್ದಿದ್ದು. ಆಮೇಲೆ ಅಜ್ಜಿ ಹತ್ರ ಸ್ಕೂಲ್ ಜಡೆ ಹಾಕ್ಸ್ಕೊಳಕ್ ಹೋಗ್ತಾ ಇದ್ದಿದ್ದು. ಆಮೇಲೆ ಹಾಲ್ಕೋವಾ, ಸಣ್ಣ ಪುಟ್ಟ ಪೆಪ್ಪರ್ಮೆಂಟ್ಸ್ ಗಳು, ಸೊ ಇದೆಲ್ಲ ತಿಂತಾ ಇದ್ದಿದ್ದು. ಖೋಖೋ ಆಡ್ತಾ ಇದ್ದಿದ್ದು. ಸರ್, ಅವಾಗ ಒಂದು ರೆಡ್ ಕಲರ್ ಒಂದು ಜಾಮೂನ್ ಬರೋದು, ಅದ್ರಲ್ಲಿ ತುಂಬಾ ರಸ ಬರೋದು, ಅದೆಲ್ಲ ಮಿಸ್ ಮಾಡ್ಕೋತೀರಾ? 100%. ನಾನು ಈಗ್ಲೂ ತಿಂತೀನಿ. ಅದ್ರಲ್ಲಿ ರಸನೇ ಇರುತ್ತೆ. ಓಕೆ, ಬಟ್ ಡ್ರೈ ಜಾಮೂನ್. ಓಕೆ ಸರ್, ಈ ಸಿನಿಮಾ ಮೇನ್ ಆಗಿ ಒಪ್ಕೊಳಕ್ ಮೇನ್ ಕಾರಣ ಏನು ಸರ್? ಗ್ರಾಮಾಯಣ ತುಂಬಾ ಕಾರಣಗಳು. ಮೊದಲು ಇದೊಂದು ಒಳ್ಳೆ ಹಳ್ಳಿ ಕಥೆ. ಆಮೇಲೆ ತುಂಬಾ ಕ್ಯಾರೆಕ್ಟರ್ಸ್ ಇದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಈ ಒಂದು ರೆಗ್ಯುಲರ್ ಸಿನಿಮಾದ ಒಂದು ಲೈನ್ ಇಲ್ಲ ಇದ್ರಲ್ಲಿ. ಸೊ ಇದ್ರ ಏನಂತಾರೆ, ಈ ಸಿನಿಮಾ ಗ್ರಾಫೇ ಒಂಥರ ಬೇರೆ ತರ ಇದೆ ನಿಮ್ಗೆ. ಸೊ ಅದು ಅವ್ರ ಆಮೇಲೆ ನಮ್ಮ ಡೈರೆಕ್ಟರ್ ಹೇಳೋ ಕತೆ ರೀತಿ ತುಂಬಾ ಚೆನ್ನಾಗಿದೆ. ಮ್ಯಾಮ್, ನಿಮ್ಗೆ ಮುಖ್ಯ ಕಾರಣ ಗ್ರಾಮಾಯಣ? ನನ್ಗೆ ಕತೆ ಮತ್ತು ಪಾತ್ರ. ನಾನ್ ಹೇಳ್ದಾಗೆ ನನ್ನ ಒಂದು ಸಿನಿಮಾ ಜರ್ನಿಗೆ ಇದು ಒಂದು ಹೊಸ ಪಾತ್ರ, ಹಾಗೆ ಒಂದು ಹೊಸ ಕತೆ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನನ್ಗೆ ತುಂಬಾ ಇಷ್ಟ. ಈ ಸಿನಿಮಾದಿಂದ ವೀಕ್ಷಕರಿಗೆ ಏನ್ ಎತ್ಕೊಂಡು ಹೋಗ್ಬೋದು ಸರ್? ಈ ಸಿನಿಮಾದಲ್ಲಿ ತುಂಬಾ ಇದೆ ಎತ್ಕೊಂಡು ಹೋಗೋದು. ಪ್ರತಿಯೊಬ್ಬರು ಪ್ರತಿಯೊಂದು ಬೇರೆ ಬೇರೆ ಎತ್ಕೊಂಡು ಹೋಗೋದು ಅಂತ ಅನ್ಸುತ್ತೆ. ಬಟ್ ಅದ್ ಮೇನ್ ಅದ್ ಹೇಳಿದ್ರೆ ನಿಮ್ಗೆ ಸಿನಿಮಾ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಬಟ್ ಗ್ಯಾರಂಟಿ ಏನಾದ್ರು ಒಂದು ತಗೊಂಡ್ ಹೋಗಿ ಹೋಗ್ತಾರೆ. ಮ್ಯಾಮ್, ನೀವ್ ಹೇಳೋದಾದ್ರೆ? ಅಂದ್ರೆ ಕತೆ ಎಲ್ರಿಗೂ ಇಷ್ಟ ಆಗೋ ತರಾನೇ ಇದೆ. ಅಂದ್ರೆ
ಈಗಿನ ಜನರೇಷನ್ಸ್ ಅಲ್ಲಿ ಹಳ್ಳಿ ಆಮೇಲೆ ಅದ್ರ ಕಲ್ಚರ್ ಬಗ್ಗೆ ನಾವ್ ಯಾವ ತರ ತೋರ್ಸಿದೀವಿ ಅದು ಎಲ್ರಿಗೂ ಇಷ್ಟ ಆಗತ್ತೆ. ಸೊ ಮೇ ಬಿ ಅದು ಮನೆಗೆ ತಗೊಂಡ್ ಹೋಗ್ತಾರೆ ನಮ್ ಕಲ್ಚರ್. ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಏನಂತ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಇದೇ ಜುಲೈ 3ನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗ್ತಿದೆ ಗ್ರಾಮಾಯಣ. ನಿಮ್ಗೆಲ್ರಿಗೂ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ರು ಬಂದು ನಮ್ ಸಿನಿಮಾಗೆ ನೋಡಿ ನಮ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ. ಸರ್ ನೀವು ಹೇಳೋದು? ಜುಲೈ 3 ನಮ್ ಸಿನಿಮಾ ಗ್ರಾಮಾಯಣ ರಿಲೀಸ್ ಆಗ್ತಾ ಇದೆ. ನಾವು ತುಂಬಾ ಪ್ರೀತಿಯಿಂದ ಕಾಯ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ನೀವು ನೋಡಕ್ಕೆ ನಾವು ತುಂಬಾ ಕಾಯ್ತಿದ್ದೀವಿ. ನಿಮ್ಮ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನಮ್ಗೆ ತಿಳಿಸಿ. ತುಂಬಾ ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದೇ ಜುಲೈ 3ನೇ ತಾರೀಕು ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.